ಅಲ್ಲೇ ನಾವೀಗ ಹುಡುಕ್ತಿರೋದು ಕೂಡ ಸಿಗುತ್ತೆ. ನಮ್ ಕಷ್ಟ ಎಲ್ಲ ಅಲ್ಲೇನೆ ತೀರೋದು. ಇದೆಲ್ಲ ಗೊತ್ತಿದ್ದು ಕೂಡ ನೀವ್ ಎಲ್ಲ ನಿಮ್ಮಿಷ್ಟ ಅಂತ ಯಾಕೆ ಹೇಳಿದ್ರಿ ಅಮ್ಮವ್ರೆ? ಯಾಕೆ ಹೇಗ್ ಮಾಡಿದ್ರಿ? ಏನ್ ಮಾಡೋದು ಕೇಶವ? ಪುರೋಹಿತ್ರ ಹತ್ರ ಹೇಳಿಸಿದ್ರೆ ಅವರು ಒಪ್ಕೋತಾರೆ, ನಮ್ ಜೊತೆ ಬರ್ತಾರೆ ಅನ್ಕೊಂಡೆ. ಆದ್ರೆ ರಾಮಕೃಷ್ಣ ತಾತ ಬೇಕು ಅಂದ್ರೆ ಬೇಡ ಅನ್ನೋ ಹಾಗೆ ನನ್ ಮಾತಿಗೆ ಅಡ್ಡ ಬಂದು ಮನೆಗ್ ಹೋಗೋಣ ಅಂದ್ರು. ತಾತನ್ ಮಾತಿಗೆ ಬೆಲೆ ಕೊಟ್ಟು ನೀವ್ ಹೇಗ್ ಹೇಳ್ತಿರೋ ಹಾಗೆ ಅಂದೆ. ಇಲ್ಲ ಅಂದ್ರೆ ತಾತಂಗೆ ಕೋಪ ಬರುತ್ತೆ ಅಲ್ವಾ, ಆಗ ಅಜ್ಜಿ ಬೈತಾರಲ್ವಾ. ಈಗ ತಾತನ ಮಾತು ಕೇಳಿ ಚಾಣಕ್ಯ ಮತ್ತೆ ಶಶಿ ಮನೆಗೆ ಹೋಗೋಣ ಅಂತಾರಲ್ವಮ್ಮ. ನಾವು ಬಂದ ಕೆಲಸ ಪೂರ್ತಿ ಆಗ್ಬೇಕಲ್ವಾ? ನಾವು ಮಾಡಿದ ಪ್ರಯತ್ನ ಪಟ್ಟು ಕಷ್ಟ ಎಲ್ಲ ವ್ಯರ್ಥ ಆಯ್ತಲ್ಲ ದಿವ್ಯಮ್ಮ. ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಗೊತ್ತು ಕೇಶವ, ಅಟಕೇಶ್ವರ ನಮ್ ಸಮಸ್ಯೆನ ತೀರ್ಸೋ ಪರಿಹಾರ ಅಂತ, ನಮ್ ಪ್ರಾಣನ ಉಳಿಸೋ ಅಮೃತ ಅಂತ, ಶಾಪನ ರದ್ದು ಮಾಡೋ ವಿಮೋಚನೆ ಅಂತ ಗೊತ್ತು. ಆದ್ರೆ ಅವರು ಒಪ್ಕೊಳ್ಳಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಹೇಗಾದ್ರೂ ಅಟಕೇಶ್ವರಕ್ ಹೋಗ್ಬೇಕು, ತಪ್ಪಲ್ಲ. ಆದ್ರೆ ಹೇಗೆ? ಅವ್ರನ್ನ ಯಾರು ಒಪ್ಪಿಸ್ತಾರೆ? ದೇವ್ರೆ ನಮ್ಮನ್ನ ಕಾಪಾಡ್ಬೇಕು. ಏನ್ ಪೌಡ್ರು ಹೀಗ್ ಮಾಡಿದ್ರಿ? ಎಲ್ಲಾನು ನಾಶ ಮಾಡ್ಬಿಟ್ರಿ. ನನ್ಗೇನ್ ಗೊತ್ತೇ? ನಾವು ಬೇಡ ಅಂದ್ರೆ ದಿವ್ಯ ಬೇಕು ಅಂತಾಳೆ ಅನ್ಕೊಂಡೆ ಹೊರತು ನಮ್ಮ ಮಾತನ್ನ ಕೇಳ್ತಾಳೆ ಅನ್ಕೊಂಡಿರ್ಲಿಲ್ಲ. ಎಲ್ಲ ಅಟಕೇಶ್ವರದಲ್ಲೇ ಇದೆ ಅಂತಿದ್ದಾಳೆ. ಅಲ್ಲಿ ಏನಿದ್ಯೋ ಅವ್ರ ಜೊತೆ ಹೋದ್ರೇನೆ ಗೊತ್ತಾಗೋದು. ಅವ್ರು ಹೋಗ್ಬೇಕು ಅಂದ್ರೆ ಚಾಣಕ್ಯ ಒಪ್ಕೋಬೇಕು. ನೀವು ಮಾಡಿದ ಓವರ್ ಆಕ್ಷನ್ ಇಂದ ಚಾಣಕ್ಯ ಶಶಿ ಮನೆಗೆ ಹೋಗೋಣ ಅಂತಿದ್ದಾರೆ. ಇವಾಗ ಹೇಗೆ? ಈ ವಿಷಯ ನಿನ್ಗೆ ನನ್ಗೆ ಅಲ್ವಾ ಗೊತ್ತು? ನಿತ್ಯಗೆ ಗೊತ್ತಿಲ್ಲ ಅಲ್ವಾ? ನಿತ್ಯ ಕೇಳಿಸ್ಕೊಂಡಿಲ್ಲ ಅಲ್ವಾ? ಕೇಳಿಸ್ಕೊಂಡೆ. ನಾನೇನ್ ಹೇಳ್ದೆ, ನೀವೇನ್ ಮಾಡಿದ್ರಿ? ನಾವೇನ್ ಮಾಡಿದ್ರು ನಿನ್ಗೋಸ್ಕರನೇ ಅಮ್ಮ. ಮತ್ತೆ ಹಠಕೇಶ್ವರಕ್ಕೆ ಹೋಗೋರ್ನ ಯಾಕೆ ತಡದ್ರಿ? ಅಲ್ಲಿಗೆ ಹೋಗ್ಬೇಡ ಅಂದ್ರೆ ಹೋಗ್ಬೇಕು ಅಂತ ದಿವ್ಯಾ ಅಂತಾಳೆ ಅಂತ ಹಾಗೆ ಹೇಳಿದ್ರಮ್ಮ, ಅಷ್ಟೇ ಹೊರತು ಅವ್ರ ತಪ್ಪೇನಿಲ್ಲ. ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಹಠಕೇಶ್ವರಕ್ಕೆ ಹೋಗೋದಕ್ಕೆ ಚಾಣಕ್ಯನ ಶಶಿನ ಒಪ್ಸಿ. ಚಾಣಕ್ಯ ಒಪ್ಕೊಳ್ಳಲ್ಲಮ್ಮ, ಅವನು ತುಂಬಾ ಮೊಂಡ. ಅವನ್ ತಂಗಿ ಕೂಡ ಅಷ್ಟೇ. ಹೌದಮ್ಮ, ಏನೇ ಕಷ್ಟ ಬಂದ್ರೂ ಎದುರಿಸಬಹುದು. ಆ ಅಣ್ಣ ತಂಗಿ ಮನ್ಸು ಬದಲಾಯಿಸಕ್ ಆಗಲ್ಲ, ನಮ್ ಕೈಯಲ್ಲಾಗಲ್ಲ. ನಿಮ್ ಕೈಲಿ ಆಗಲ್ಲ ಅಂದ್ರೆ ನೀವು ಸ್ಮಶಾನಕ್ಕೇನೆ. ಮೇಡಮ್, ಆ ಊರಿಗೆ ಫ್ಲೈಟ್ ಇಲ್ದೇ ಇರೋದು ದೊಡ್ಡ ತಪ್ಪಾಗಿ ಹೋಗಿದೆ ಮೇಡಮ್. ಹಾಗಂತೇಳಿ ನೀವು ಕಾರ್ನ ಫ್ಲೈಟ್ ಸ್ಪೀಡ್ ಅಲ್ಲಿ ಓಡಿಸೋದು ಒಳ್ಳೇದಲ್ಲ ಮೇಡಮ್. ತಮಾಷೆ ಮಾಡ್ತಿದ್ಯಾನಂತೂ? ಇಲ್ಲ ಮೇಡಮ್, ಮೈ ನಡ್ಕ ಹುಟ್ಸೋಂತ ಭಯ. ಇಷ್ಟು ಸ್ಪೀಡ್ ಬೇಡ ಮೇಡಮ್. ಅವ್ರಿಗಿಂತ ಮೊದ್ಲೇ ನಾವು ಆ ಊರಿಗೆ ಹೋಗ್ಬೇಕು. ಅಲ್ಲಿರೋ ರಹಸ್ಯನ ತಿಳ್ಕೋಬೇಕು. ಅದು ದಿವ್ಯಾಗೆ ಸಿಗ್ದಿರೋ ಹಾಗೆ ಮಾಡ್ಬೇಕು. ಅದ್ ಹೇಗೂ ನಡೆಯುತ್ತೆ ಮೇಡಮ್, ಆದ್ರೆ ಅತಿ ವೇಗ ಅಪಾಯಕಾರಿ. ಅಪಾಯಕ್ಕಿಂತ ದ್ವೇಷ ದೊಡ್ಡದು ಅನ್ನಂತೂ. ದ್ವೇಷ ನಿಮ್ದು, ಅಪಾಯ ನನ್ಗ. ನಿಂದೇನ್ ಹೋಗುತ್ತೆ ತಾಯಿ? ನಾನ್ ಹೋದ್ರೆ ನನ್ನ ಹೆಂಡತಿ ಮಕ್ಳು ಬೀದಿಗೆ ಬರ್ತಾರೆ. ನಿನಗೆ ಇನ್ಶೂರೆನ್ಸ್ ಇದೆ ಅಲ್ವಾ? ಆ ಮನಿ ನಿನ್ ಹೆಂಡತಿ ಮಕ್ಳಿಗೆ ಹೋಗುತ್ತೆ ಬಿಡು. ಸ್ಪೀಡ್ ಕಮ್ಮಿ ಮಾಡಿ ಅಂದ್ರೆ ಜಾಸ್ತಿ ಮಾಡ್ತಾನೆ ಇದಾರಲ್ಲ ಏನು? ಅಂದ್ರೆ ಇವತ್ತೇ ನನ್ನ ಕೊನೆ ದಿನನಾ ಮೇಡಮ್? ಓಕೆನಾ ಕೇಶವ? ಸಕ್ಸಸ್ಫುಲ್ ಆಗಿ ಬ್ರೇಕ್ ವೈರ್ ಕಟ್ ಮಾಡಿದ್ದೀನಿ ದಿವ್ಯಮ್ಮ. ಇನ್ನು ನಿಮ್ ಚಿಕ್ಕಮ್ಮ ಎಷ್ಟೇ ಒತ್ತಿದ್ರು ಬ್ರೇಕ್ ಹಿಡಿಯಲ್ಲ. ಏನಾಯ್ತು ಮೇಡಮ್? ಬ್ರೇಕ್ ವರ್ಕ್ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಸತ್ಯ ನಾನಿವತ್ತು. ನಿಜವಾಗ್ಲೂ ನನ್ನ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಆಗೋಗುತ್ತೆ ಮೇಡಮ್. ಶಟ್ ಅಪ್. ನಾನು ಯಾವ್ದೋ ಒಂದು ಮರಕ್ಕೆ ಗುದ್ದಿ ನಿಲ್ಲಿಸ್ತೀನಿ, ಅಲ್ಲಿವರೆಗೂ ಕಾಮ್ ಆಗಿರೋ. ಮೇಡಮ್, ಮರಕ್ಕೆ ಗುದ್ದುತ್ತೀರಾ? ಯಾಕೆ? ಬೇರೆ ವೆಹಿಕಲ್ಗೆ ಏನಾದ್ರೂ ಗುದ್ದು ಅಂತ್ಯಾ?
ನಾವೇನೋ ಬಂದ್ವಿ ಆದ್ರೆ ಆ ನಿತ್ಯ ಬಂದಿರ್ತಾಳ? ಮೇಲ್ ಹೋಗಿರ್ತಾಳೆ. ಏನು? ಅಯ್ಯೋ, ನಿತ್ಯ ಸತ್ತೋಗ್ಬಿಟ್ಲೇನು? ಮೇಲ್ ಹೋಗೋದು ಅಂದ್ರೆ ಸತ್ತೋದ್ಲು ಅಂತ ಅಲ್ಲ ಪೌಡ್ರು. ಅವಳು ನಮ್ಗಿಂತ ಮೊದ್ಲೇ ಬಂದ್ಲಲ್ಲ, ಮೆಟ್ಲು ಹತ್ತಿ ಮೇಲ್ ಹೋಗಿರ್ತಾಳೆ ಅಂತಿದ್ದೀನಿ. ದೇವಸ್ಥಾನದ ಮುಂದೆ ಅವಳ ಕಾರು ಇರ್ಬೇಕಲ್ವಾ? ಎಲ್ಲಿ? ಫೋನ್ ಮಾಡಿ. ನಾದ್ನಿಗೋಸ್ಕರ ದಿವ್ಯಾ ತುಂಬಾ ಕಷ್ಟಪಡ್ತಿದ್ದಾಳಲ್ವಾ ಅಜ್ಜಿ? ಅವಳು ಸುಮ್ನೆ ಹಾಗೆ ಬಿಲ್ಡಪ್ ಕೊಡ್ತಿದ್ದಾಳೆ ಅಣ್ಣ. ಅವಳೇನ್ ನನ್ಗೋಸ್ಕರ ಕಷ್ಟ ಪಡ್ತಿಲ್ಲ. ಆದ್ರೂ ನಾವು ನಿತ್ಯಗೋಸ್ಕರ ಪಡ್ತಿರೋ ಕಷ್ಟದ ಮುಂದೆ ಇವ್ರ ಕಷ್ಟ ಏನು? ನಾವು ನಿತ್ಯಗೆ ಎಷ್ಟು ಸಹಾಯ ಮಾಡ್ತಿದೀವಿ. ಚಂದ್ರಿಕಾ ಅಜ್ಜಿ ರಾಮಕೃಷ್ಣ ತಾತನ ಚಿಕ್ಕಮ್ಮಂಗೆ ಹೆಲ್ಪ್ ಮಾಡ್ದಿರೋ ಹಾಗೆ ತಡಿಬೇಕು. ಅವ್ರನ್ನ ದೇವಸ್ಥಾನಕ್ಕೆ ಬರ್ದಿರೋ ಹಾಗೆ ಮಾಡ್ಬೇಕು. ದಿವ್ಯಾಗಿರೋ ಮುಂದಾಲೋಚನೆ ನನ್ಗಿದ್ದಿದ್ರೆ ಇಷ್ಟು ಸಾವುಗಳು ಆಗ್ತಿರ್ಲಿಲ್ಲ ಅಂತ ನನ್ಗನ್ನಿಸ್ತಿದೆ ಕಲ್ಪನಾ. ನೀವ್ ಮಾಡೋದನ್ನೆಲ್ಲ ಮಾಡಿದೀರಾ ಅಲ್ವಾ ಅಜ್ಜಿ? ದೇವಸ್ಥಾನಕ್ಕೆ ಹೋದ್ಮೇಲೆ ಅವ್ರು ಏನ್ ಮಾಡಕ್ ಹೊರಟಿದಾರೋ ನಾವು ತಿಳ್ಕೊಬೇಕು ಶಶಿ. ಹೌದು ಅಣ್ಣ, ಕೇಳಿದ್ರೆ ಅವ್ರು ಹೇಳಲ್ಲ,